ಇದೀಗ ನಮ್ಮ ಜೊತೆ ಸಂಸದರಾಗಿರುವಂತಹ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಘಟನೆ ಬಗ್ಗೆ ಮಾಹಿತಿ ಸಿಗ್ತಾ? ಹೇಗಾಯ್ತಂತೆ ಘಟನೆ? ಸಿಕ್ಕಿದೆ. ಬಹಳ ಉತ್ತರ ಕನ್ನಡ ಜಿಲ್ಲೆಯ ಇತಿಹಾಸದಲ್ಲಿ ಇವತ್ತೊಂದು ಬಹಳ ದೊಡ್ಡ ದುರಂತದ ಕ್ಷಣ ಇದು. ಬಹಳ ಅನಿರೀಕ್ಷಿತವಾಗಿ ಇವತ್ತಿನ ಈ ಘಟನೆ ಸಂಭವಿಸಿದೆ. ಚಿಪ್ಪೆಕಲ್ ತೆಗೆಯೋದು ಅನ್ನೋದು ಅತ್ಯಂತ ಸಹಜವಾದ ಕರಾವಳಿ ಜನಜೀವನದ ಭಾಗದಲ್ಲಿರುವಂತಹ ಒಂದು ಜೀವನಾವಶ್ಯಕ ಜೀವನ ಉದ್ಯೋಗದ ಭಾಗ ಅದು. ಅದ್ರೊಳಗೆ ಇವತ್ತು ನೀರು ಕಡಿಮೆ ಇರುವಾಗ ಸಹಜವಾಗಿ ಇದರ ಚಟುವಟಿಕೆಗಳೆಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ. ಈಗ ನೀರು ಈ ಬೇಸಿಗೆ ಇರೋದ್ರಿಂದ ನೀರು ಕಡಿಮೆ ಇತ್ತು ಅಂತ ಮಹಿಳೆಯರು ಪುರುಷರು ಎಲ್ಲ ತಾಯಂದಿರೆಲ್ಲ ಇಳಿದಿದ್ರು. ಬಟ್ ಆಕಸ್ಮಿಕವಾಗಿ ನಿನ್ನೆ ರಾತ್ರಿ ಬಂದಂತಹ ಮಳೆಯ ಕಾರಣದಿಂದ ನೀರು ಮತ್ತು ಅದರ ಮಣ್ಣಿನ ರಾಡಿ ಇದೆಲ್ಲವೂ ಬಂದಿರೋದ್ರಿಂದ ಅವರು ನೀರೊಳಗೆ ಈ ಮುಳುಗಿ 8 ಜನ ಸಾವನ್ನ ಒಪ್ಪಿದ್ದಾರೆ. ಇನ್ನಿಬ್ರು ಮೂರ್ ಜನ ಬಾಡಿ ಹುಡುಕ್ತಾ ಇದ್ದಾರೆ. ಇನ್ನೊಬ್ರು 3 ಜನ ಏನಾಗಿದೆ ಅಂತ ಗೊತ್ತಿಲ್ಲ, ಅವ್ರು ಏನಾಗಿದ್ದಾರೆ ಅಂತ ಗೊತ್ತಿಲ್ಲ, ಅವರನ್ನು ಹುಡುಕ್ತಾ ಇದ್ದಾರೆ. ಇನ್ನಿಬ್ರು ಮಣಿಪಾಲಕ್ಕೆ ಚಿಕಿತ್ಸೆಗೆ ಹೋಗಿದ್ದಾರೆ. ಬಹಳ ದುಃಖದ ಒಂದು ಸಂದರ್ಭ, ಬಹಳ ನಿರೀಕ್ಷಿತವಾದಂತ ಒಂದು ಘಟನೆ ಇದು. ಓಕೆ, ತಾವೇನಾದ್ರೂ ಸ್ಥಳಕ್ಕೆ ಭೇಟಿ ಕೊಡ್ತೀರಾ ಸರ್? ನಾನು ಇವತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಬೆಂಗಳೂರಿಗೆ ಬಂದಿರೋದ್ರಿಂದ ನಾನು ಬೆಂಗಳೂರಿನಲ್ಲಿದ್ದೇನೆ. ನಾನು ನಮ್ಮವ್ರ ಎಲ್ಲರ ಜೊತೆಯಲ್ಲಿ ಅಲ್ಲಿ ಸಂಪರ್ಕದಲ್ಲಿದ್ದೇನೆ. ಅವ್ರ ಜೊತೆ ಅವರು ಈಗ ಆಸ್ಪತ್ರೆಯಲ್ಲೂ ನಮ್ಮ ಮಾಜಿ ಶಾಸಕರನ್ನು ಒಳಗೊಂಡಂತೆ ಉಳಿದವರೆಲ್ಲ ಪ್ರಮುಖರೆಲ್ಲ ಅಲ್ಲಿದ್ದಾರೆ. ಅಲ್ಲಿ ಘಟನಾ ಸ್ಥಳದಲ್ಲಿ ಹುಡುಕೋದಕ್ಕೆ ಇನ್ನೂ 3 ಜನರನ್ನ ಹುಡುಕ್ಬೇಕು, ಅವರನ್ನು ಹುಡುಕೋದಕ್ಕೂ ಎಲ್ಲ ಪ್ರಯತ್ನ ಮಾಡ್ತಿದ್ದಾರೆ. ನಾನು ಶೀಘ್ರದಲ್ಲಿ ಅಲ್ಲಿ ಭೇಟಿ ಕೊಡ್ತೇನೆ. ಓಕೆ ಸರ್, ಈ ಉತ್ತರ ಕನ್ನಡ ಭಾಗ ಆಗಿರ್ಬೋದು ಅಥವಾ ಈ ಕರಾವಳಿ ಭಾಗದಲ್ಲಾಗಿರ್ಬೋದು, ಮೀನುಗಾರಿಕೆ, ಕಪ್ಪು ಚಿಪ್ಪು ತೆಗೆಯುವಿಕೆಗೆ ಇಂತಹ ಘಟನೆಗಳು ಮತ್ತೆ ಮತ್ತೆ ಮರುಕಳಿಸ್ತಾನೆ ಇರ್ತವೆ. ಇವರ ರಕ್ಷಣೆ ಬಗ್ಗೆ ಸರ್ಕಾರ ಏನಾದ್ರೂ ಕ್ರಮ ಕೈಗೊಳ್ಬೇಕಲ್ವಾ ಸರ್? ಈಗ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸೋದು ಇಷ್ಟೇ. ಈಗ ಈ ಘಟನೆ ನಡೆದಿದೆ, ಆಸ್ಪತ್ರೆಗೆ ಹೋದವರು ಬದುಕೊಳ್ಳಿ, ಇನ್ನೂ 3 ಜನ ಬದುಕಿ ಬರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಈಗ ತಕ್ಷಣ ಅವ್ರ ಕುಟುಂಬಕ್ಕೆ ಏನೇನು ಸಾಂತ್ವನ ನಾವೆಲ್ಲ ಹೇಳ್ಬೇಕು, ಧೈರ್ಯ ತುಂಬಬೇಕು, ಮತ್ತು ಜನಜೀವನದಲ್ಲಿ ಈ ವಿಷಯದಲ್ಲಿ ಒಂದು ಜಾಗೃತಿ ಮೂಡಿಸ್ಬೇಕು. ಅದ್ರ ಬಗ್ಗೆಲ್ಲ ಮತ್ತೆ ಇನ್ನೂ ಕುಳಿತು ಮಾತನಾಡಿ ಸಂಬಂಧಪಟ್ಟವ್ರೆಲ್ಲರ ಜೊತೆಗೆ ಅಧಿಕಾರಿಗಳು ಸಹ ಮುನ್ನೆಚ್ಚರಿಕೆಯಿಂದ ಏನೇನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆಲ್ಲ ನಾನು ವಿವರವಾಗಿ ಚರ್ಚಿಸ್ತೇನೆ ಮತ್ತು ಅಗತ್ಯ ಕ್ರಮ ತೆಗೆದುಕೊಳ್ಳೋದಕ್ಕೆ ನಮ್ಮೆಲ್ಲರೂ ಒಟ್ಟಾಗಿ ಪ್ರಯತ್ನ ಮಾಡ್ತೇವೆ ನಾವು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಪಬ್ಲಿಕ್ ಟಿವಿ ಜೊತೆ ಮಾತಾಡಿದ್ದಕ್ಕೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಡೆದಿರುವಂತಹ ಈ ಘನಘೋರ ದುರಂತದಲ್ಲಿ 8 ಜನ ಮೃತಪಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಮೀನುಗಾರರು, ಕಪ್ಪೆ ಚಿಪ್ಪು ತೆಗೆಯುವವರ ರಕ್ಷಣೆ ಎಷ್ಟು ಮಟ್ಟಿಗೆ ನಡೀತಾ ಇದೆ, ಇದು ಕೂಡ ದೊಡ್ಡ ಪ್ರಶ್ನೆಯಾಗಿದೆ.